ಫ್ರೆಂಡ್ಸ್ ಬೋಟ್ ನಕ್ಕ ಒಳ್ಳೆ ಅಲ್ವಾ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವನಜಾಕ್ಷಿ ಕ್ರಿಯೇಷನ್ಸ್. ನಾನು ನಿಮ್ಮ ವನಜಾಕ್ಷಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮುಂದೆ ಹೊಸ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಬನ್ನಿ, ಇವಾಗ ನಾನು ಇದು ಬಂದ್ಬಿಟ್ಟು ಸೋಮವಾರದ ವ್ಲಾಗು. ನಿಮಗೆ ಆ ಕಡೆ ಈ ಕಡೆ ಆಗೋಗ್ತೈತೆ ವಿಡಿಯೋಸ್ ಅನ್ನೋದು. ಅಕ್ಷಯ ತೃತೀಯ ದಿನ ಆದಮೇಲೆ ಸೋಮವಾರ ಬಂತಲ್ವ, ಅದು ಬೆಳಗ್ಗೆದು ಸೋಮವಾರ ಅದ ರೊಟೀನು ಇದು. ನಾನು ಮತ್ತು ಮುಂಚೆ ವಿಡಿಯೋ ಆಲ್ರೆಡಿ ಆಗಿಬಿಟ್ಟಿದ್ದೀನಿ, ಅದು ನೈಟ್ದು ಹೇಗೆ ಅಂತ. ನಾನು ಅದೇ ಜ್ಯುವೆಲರಿ, ಅದು ಅಕ್ಷಯ ತೃತೀಯಗೆ ಜ್ಯುವೆಲರಿ ತೊಗೊಂಡೆ ಅಲ್ವಾ, ಅದನ್ನು ಎಲ್ಲ ಹಾಕ್ಕೊಂಡಿದ್ದೆಲ್ಲ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಮತ್ತು ಇದನ್ನು ಅವತ್ತು ಡೇ ವಿಡಿಯೋನ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇವತ್ತು ಈ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೊಪ್ಪು ಅಂದರೆ ತುಂಬಾ ಉಪಯೋಗ ಇದೆ ಈ ಸೊಪ್ಪಿಂದ. ಅಂದರೆ ಒಬ್ಬೊಬ್ಬರು ಒಂದೊಂಥರ ಹೆಸರು ಹೇಳ್ತಾರೆ ನೋಡಿ. ಇದು ತೆಲುಗಲ್ಲಾದರೆ ಎರ್ರ ಗಲಿಜೇರು, ತೆಲ್ಲ ಗಲಿಜೇರು ಅಂತಾರೆ. ಮತ್ತು ಬೇಳೆ ಸೊಪ್ಪಿನ ಸೊಪ್ಪು ಅಂತಾರೆ, ಬೇಳೆ ಸೊಪ್ಪು ಅಂತಾರೆ. ಇದು ತುಂಬಾ ತೋಟಗಳ ಹತ್ರ ಈ ಥರ ಎಲ್ಲ ತುಂಬ ಇರುತ್ತೆ. ಇಲ್ಲಾಂದರೆ ಅಲ್ಲಿ ನಾವು ತೋಟ ಹೊಲ ಈ ಥರ ಮಾಡ್ತೀವಲ್ಲ, ಆ ಥರದ್ರಲ್ಲಿ ತುಂಬಾ ಬರುತ್ತೆ ನೋಡಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಿಂದ ಕಿಡ್ನಿಯಲ್ಲಿ ಸ್ಟೋನ್ಸು ಆಗಲೇ ಹಲವಾರು ಕಾಯಿಲೆಗಳಿಗೆ ಎಲ್ಲನೂ ಈ ಸೊಪ್ಪು ಅನ್ನೋದು ಉಪಯೋಗ ಆಗುತ್ತೆ. ಈ ಸೊಪ್ಪಿನ ಇದನ್ನು ಬೇರಿಂದ ಹಿಡಿದು ಕೊಂಬೆ ಮತ್ತು ಎಲೆ ಎಲ್ಲ ಉಪಯೋಗ ಮಾಡ್ಬೋದು. ಎಲ್ಲನೂ ಇದು ನಮಗೆ ಉಪಯೋಗಕ್ಕೆ ಬರುತ್ತೆ, ತುಂಬಾ ಒಳ್ಳೆಯದು ನೋಡಿ. ಇವತ್ತು ನನ್ನ ಮಗ ತೋಟಕ್ಕೆ, ಯಾರ್ದು ಪಕ್ಕದ ಅವ್ರ ತೋಟಕ್ಕೆ ಹೋಗಿದ್ದ ಹೂವು ಕೀಳೋಕ್ಕೆ ಅಂತ. ಮತ್ತು ಅಲ್ಲಿ ಇತ್ತು ಅಂತ ಅವನೇ ಕಿತ್ಕೊಂಡ್ಬಂದಿದ್ದಾನೆ. ಅದು ಸಾಂಬಾರನ್ನ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಕಷಾಯನೂ ಮಾಡಿಕೊಂಡು ಕುಡಿತಾರೆ. ಇದು ಹೇಳ್ದೆ ಅಲ್ವಾ, ಕಿಡ್ನಿಯಲ್ಲೇ ಸ್ಟೋನ್ಸು ಈ ಥರ ಎಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಎಲ್ಲನೂ ಈ ಸೊಪ್ಪನ್ನು ಕಷಾಯ ಮಾಡಿಕೊಂಡು ಕುಡಿತಾರೆ. ಹಾಗೆ ಈ ಥರ ನಾವು ಸಾಂಬಾರು, ಈ ಥರ ಪಲ್ಯ, ಈ ಥರ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮಾಡಿಕೊಂಡು ತಿನ್ಬೋದು. ನಿಮಗೆ ಎಷ್ಟು ಸಿಗತ್ತೇನೋ ನೋಡಿಕೊಂಡು. ಇದು ಹಲವಾರು ಕಾಯಿಲೆಗಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಇದು ನಮಗೆ ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯವರು ಅಮ್ಮವರು ಇರ್ತಾಯಿದ್ರಲ್ಲ, ಆವಾಗ ಅಲ್ಲಿ ಸ್ವಲ್ಪ ಎಲ್ಲನೂ ಕಿತ್ಕೊಂಡ್ಬಂದು ಈ ಥರ ಮಾಡ್ತಾಯಿದ್ರು. ಇವಾಗ ಅಷ್ಟು ಹೆಚ್ಚಾಗಿ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ ನೋಡಿ. ಇದು ಕೆಲವು ದಿನ ನಮ್ಮ ಯಜಮಾನ್ರು ಈ ಸೊಪ್ಪನ್ನ ತೊಗೊಂಬಂದ್ಬಿಟ್ಟು ಕಷಾಯ ಮಾಡಿಕೊಂಡು ಕುಡಿತಾಯಿದ್ರು. ಅದಕ್ಕೆ ಅಂದರೆ ಹೇಳ್ದೆ ಅಲ್ವಾ, ಕಾಯಿಲೆಗಳಿಗೆಲ್ಲ ತುಂಬಾ ಒಳ್ಳೆಯದು ಅಂತ. ಅವರು ಇನ್ನೂ ಅದೇ ಥರ ಬೇರೆ ಬೇರೆ ಕಷಾಯಗಳು, ಎಲೆಗಳನ್ನ ತೊಗೊಂಬಂದು ಕಷಾಯ ಮಾಡಿಕೊಂಡು ಕುಡಿತಾ ಇರ್ತಾರೆ. ಹಾಗೆ ಇದನ್ನು ಕುಡಿತಾಯಿದ್ರು. ಅದಕ್ಕೆ ಸೊಪ್ಪು ಸಿಕ್ಕಿತು ಅಂತ ನಮ್ಮ ಮಗ ತೊಗೊಂಬಂದ. ನಾನು ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ, ಇದರಲ್ಲಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಒಂದೊಂದೇ ಎಲೆ ಎಲ್ಲ ಬಿಡಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಎಲ್ಲಾದರೂ ಸಿಕ್ಕಿದ್ರೆ ಇದನ್ನು ಬಿಡದೆ ಸೊಪ್ಪಿನ ಸಾಂಬಾರಾಗಲಿ ಪಲ್ಯ ಆಗಲಿ ಏನಾಗಲಿ ಮಾಡ್ಬೋದು. ನಾನು ಇಲ್ಲಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ಅಂದರೆ ಅಲ್ಲಿ ನನ್ನ ಮಗನಿಗೆ ಏನೋ ಹೇಳ್ಕೊಂಡು ಮಾತಾಡಿಕೊಂಡು ಇಲ್ಲಿ ನಾನು ಸೊಪ್ಪಿನ ಎಲೆಗಳನ್ನ ಬಿಡಿಸ್ತಾ ಇದ್ದೀನಿ. ಬೆಳಗಿನ ಕೆಲಸಗಳೆಲ್ಲ ಆಯಿತು. ಬೆಳಗ್ಗೆ ಎದ್ದು ರಂಗೋಲಿ ಬಿಡಿಸಿ ಮತ್ತೆ ಬಂದು ಕಾಫಿ ಕುಡಿದು ಅದೆಲ್ಲ ಆಗಿದ್ಮೇಲೆ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಅನ್ನಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಈ ಥರ ಇದ್ದಿದ್ದ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಈ ಥರ ಯಾರಾದರೂ ದೊಡ್ಡವರು ಇದ್ದರೆ ಮನೆಯಲ್ಲಿ, ಅತ್ತೆನೋ ಮಾವನೋ ಅಮ್ಮನೋ ಅಪ್ಪನೋ ಇದ್ದರೆ ಬಿಡಿಸಿ ಕೊಡ್ತಾರೆ. ಇವಾಗ ಯಾರು ಇಲ್ಲದೆ ಇದ್ದರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ಲ. ಅದಕ್ಕೆ ಯಾರಾದರೂ ಒಬ್ಬರು ದೊಡ್ಡವರು, ಯಾರೇ ಆಗಲಿ ಒಬ್ಬರು ಇರಬೇಕು ಅನ್ನೋದು ನೋಡಿ. ಇವಾಗ ಎಲ್ಲ ಬಿಡಿಸಿದ್ದ ಆದಮೇಲೆ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡೋ ಅವಶ್ಯಕತೆಯೂ ಇಲ್ಲ, ಹಾಗೆ ಹಾಕಿ ಮತ್ತು ಗ್ರೈಂಡ್ ಮಾಡ್ಕೋಬೋದು. ನಾನು ಮತ್ತು ಇರಲಿ ಅಂತ ಕಟ್ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಬಸ್ಸಾರಿಗೇನೋ ಈ ಥರ ಮಾಡಿ ನೀವು ಮಾಡ್ಕೋಬೋದು. ಬಸ್ಸಾರು ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು, ಈ ಥರ ಸೊಪ್ಪಿನ ಸಾಂಬಾರು ಮಾಡ್ಕೋಬೋದು. ತುಂಬಾ ಹೆಲ್ತ್ಗೆ ಅಂತೂ ಒಳ್ಳೆಯದು.
ಈ ಥರ ಕೆಲಸಗಳೆಲ್ಲನೂ ನಮ್ಮಮ್ಮ ಆಗಲಿ ನಮ್ಮ ಅಪ್ಪ ಈ ಥರ ಎಲ್ಲ ಯಾರಾದರೂ ಬಂದರೆ ಮಾಡಿಕೊಡ್ತಾ ಇರ್ತಾರೆ. ಅದಕ್ಕೆ ದೊಡ್ಡವ್ರು ಇರಬೇಕು ಅನ್ನೋದು. ನಮ್ಮ ಮಾವ ಇದ್ದಾಗನೂ ಅಷ್ಟೇ, ನಾನು ಅವರೆಕಾಯಿ ಈ ಥರ ಬಿಡಿಸೋದು ಏನೂ ಮಾಡ್ತಾ ಇರಲಿಲ್ಲ. ಅವರೇ ಎಲ್ಲ ಬಿಡಿಸಿ ಇತ್ಕಿ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು. ಆ ಥರ ಇರ್ತಾಯಿತ್ತು. ಇನ್ನು ನೋಡಿ, ಇವಾಗ ಯಾರಾದರೂ ಇಲ್ಲದೇ ಇದ್ದರೆ ಈ ಥರ ಎಲ್ಲ ಕೆಲಸಗಳು ನಾವೇ ಮಾಡ್ಕೋಬೇಕಾಗುತ್ತೆ. ಆ ಥರ ಯಾರಾದರೂ ಮನೆಯಲ್ಲಿ ಇರಲೇಬೇಕು. ಏನಕ್ಕೆ ಆಗಲಿ, ಕೆಲಸಗಳು ಮಾಡೋಕ್ಕೆ ಅಂತಲೇ ಆಗಲ್ಲ, ಏನಕ್ಕಾದರೂ ಸಪೋರ್ಟ್ಗೆ ಅಂತ ಮನೆ ಹತ್ರ ಇರಲೇಬೇಕು. ಕೆಲವರು ಯಾರು ಬೇಡ, ಒಬ್ಬರೇ ಇದ್ದರೆ ನಾವು ನಮ್ಮ ಗಂಡ ಮಕ್ಕಳು ಇದ್ದರೆ ಮಾತ್ರ ಸಾಕು ಅಂತ ಕೆಲವರು ಅಂದ್ಕೊತಾರೆ. ಅದಂತೂ ಒಳ್ಳೆಯದಲ್ಲ ಆ ಥರ ಮಾಡೋದು. ನೋಡಿ, ಅದೆಲ್ಲ ಸೊಪ್ಪು ಒಂದು ಇದಕ್ಕೆ ಹಾಕ್ಕೊಂಬಿಟ್ಟು ಮತ್ತು ಅದನ್ನು ತೊಳೆಯೋಕ್ಕೆ ನೀರೆಲ್ಲ ಹಾಕಿ ಇಲ್ಲೇ ಬಂದುಬಿಟ್ಟು ನಾನು ಸೊಪ್ಪಿನ ಸಾಂಬಾರಿಗೆ ಏನೆಲ್ಲ ತಗೊಂಡಿದ್ದೀನಿ ಅಂದರೆ, ಒಂದು ಈರುಳ್ಳಿ, ಹಾಗೆ 2 ಬೆಳ್ಳುಳ್ಳಿ, ಹಾಗೆ ಟೊಮೊಟೊ. ಈ ಸೊಪ್ಪಿನ ಸಾಂಬಾರಿಗೆ ಟೊಮೊಟೊ ಜಾಸ್ತಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಮೊದಲು ಇದು ಇವಾಗಾದರೂ ತೊಗರಿ ಬೇಳೆನೇ ನಾನು ಯೂಸ್ ಮಾಡ್ತಾ ಇರೋದು. ಅವರೇ ಬೇಳೆ ಬರುತ್ತಲ್ಲ, ಅವರೆಕಾಯಿಂದು ಬೇಳೆ ಬರ್ತಾಯಿತ್ತು, ಅದು ಈ ಥರ ಸೊಪ್ಪಿನ ಸಾಂಬಾರಿಗೆ ಅದನ್ನೇ ಹಾಕ್ತಾಯಿದ್ದಿದ್ದು. ಬೇರೆದು ಹಾಕಿದ್ರೆ ಟೇಸ್ಟ್ ಇರ್ತಾ ಇರಲಿಲ್ಲ ಅಂತ ನಮ್ಮ ಮನೆಯಲ್ಲಿ. ಇಲ್ಲಿ ಈ ಕಡೆ ಇವರು ತಿನ್ನೋದಿಲ್ಲ, ವಾಯು ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ನಾನು ತೊಗರಿ ಬೇಳೆನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ, ಈ ಥರ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ, ನೀವು ಖಾರಕ್ಕೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಂಗಿದ್ರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ, ಇಲ್ಲ ಒಣಮೆಣ್ಸಿನ್ಕಾಯಿ, ಅದು ಇಲ್ಲಾಂದರೆ ಪುಡಿನೇ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಈ ಥರ ಎಲ್ಲ ನಾನು ಯೂಸ್ ಮಾಡೋದಿಲ್ವಲ್ಲ. ಈ ಥರ ಎಲ್ಲನೂ ನೋಡಿ ನೀಟಾಗಿ ತೊಳೆದು ಈ ಥರ ತೊಗರಿಬೇಳೆ ಹಾಕಿ, ನೀವು ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕು, ನಿಮಗೆ ತೆಳುವಾಗಬೇಕಾ ಗಟ್ಟಿಯಾಗಬೇಕಾ ಅದನ್ನು ಎಲ್ಲ ನೋಡಿಕೊಂಡು ಹಾಕ್ಕೋಬೇಕು. ನೋಡಿ, ಇವಾಗ ನಾನು ತೋರಿಸ್ದೆ ಅಲ್ವ, ಕಟ್ ಮಾಡಿ ಇಟ್ಕೊಂಡಂಥದ್ದು ಎಲ್ಲನೂ ಹಾಕಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೀನಿ, ಯಾಕಂದರೆ ಮತ್ತೇನು ರುಬ್ಕೋಬೇಕಲ್ವ, ಆವಾಗ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ನೋಡಿ, ಇವಾಗ ಬೇಳೆನ ಹಾಕ್ತಾಯಿದ್ದೀನಿ. ಹೇಳ್ದೆ ಅಲ್ವಾ, ಅಂದರೆ ಬರೀ ಸೊಪ್ಪು ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ಬೇಳೆನೂ ಅದಕ್ಕೆ ಹಾಕಿದ್ರೇ ಅದೊಂಥರ ಟೇಸ್ಟು. ಬರೀ ಸೊಪ್ಪು ಹಾಕಿದ್ರೆ, ಯಾವುದೇ ಸೊಪ್ಪಿನ ಸಾಂಬಾರು ಮಾಡಲಿ, ನಾವು ಸೊಪ್ಪು ಎಷ್ಟು ಹಾಕ್ತೀವೋ ಬೇಳೆನೂ ಅಷ್ಟೇ ಜಾಸ್ತಿ ಹಾಕಬೇಕು. ಬರೀ ಸೊಪ್ಪು ರುಬ್ಬಿರೋದೇ ಆದರೆ ಚೆನ್ನಾಗಿರಲ್ಲ. ನೋಡಿದೆಲ್ಲ ನಾನು ಏನೆಲ್ಲ ತೊಗೊಂಡಿದ್ದೀನಿ, ಯಾವ ಥರ ಹಾಕಿದ್ದೀನಿ ಅಂತ. ಈ ಥರ ನಾನು ತೊಗೊಂಡು ಇವಾಗ ಕುಕ್ಕರ್ಗೆ ಇಟ್ಟು ನೀರನ್ನ ಅದಕ್ಕೆ ಸೊಪ್ಪು ಮುಳುಗೋಷ್ಟು ನೀರನ್ನ ಸೇರಿಸಿ ನಾನು ಕುಕ್ಕರನ್ನು ಇಟ್ಟು ಮುಚ್ಚಳ ಮುಚ್ಚಿ ಒಂದು 2 ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೊತೀನಿ. ಇದಕ್ಕೆ ಬೇಕಿದ್ರೆ ಜೀರಿಗೆ, ಮೆಣಸಿನ ಪುಡಿ, ನಾವು ತರಕಾರಿ ಸಾಂಬಾರಿಗೆ ಹಾಕ್ತೀವಲ್ಲ ಆ ಥರ ತರಕಾರಿ ಸಾಂಬಾರಿಗೆ ಹಾಕೋ ಪುಡಿ ಎಲ್ಲ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ, ನಮ್ಮ ತಾಯಿ ಮನೆಯಲ್ಲಿ ಈ ಥರ ಸೊಪ್ಪಿನ ಸಾಂಬಾರಿಗೆ ಆ ಥರ ತರಕಾರಿ ಸಾಂಬಾರು ಹಾಕ್ತಾ ಇರಲಿಲ್ಲ, ಸಾಂಬಾರು ಪೌಡ್ರನ್ನ ಹಾಕ್ತಾ ಇರಲಿಲ್ಲ. ಆದರೆ ಈ ಕಡೆ ಹಾಕ್ತಾರೆ. ಅದೇ ಒಂಥರ ಟೇಸ್ಟ್ ಚೆನ್ನಾಗಿರ್ತಾಯಿತ್ತು ಸೊಪ್ಪಿನ ಸಾಂಬಾರಾದರೆ. ಇವಾಗಲೇ ಒಂಥರ ಆಗುತ್ತೆ. ನೋಡಿ, ಎಲ್ಲ 2 ವಿಸಿಲ್ಸ್ ಎಲ್ಲ ಬಂದು ಎಲ್ಲ ಆಗಿದೆ. ಇವಾಗ ನಾನು ನೀರು ಸಪ್ರೇಟು, ಸೊಪ್ಪಿನ ಸಪ್ರೇಟು ಮಾಡಿಕೊಂಡು, ಸೊಪ್ಪನ್ನ ನೀವು ರುಬ್ಕೊಳ್ಳೋದು ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೆ ಅದೊಂಥರ ಇರುತ್ತೆ, ಸ್ವಲ್ಪ ತರಿ ಇದ್ದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ. ತುಂಬ ನುಣ್ಣಕ್ಕಿದ್ರೆ ಅದು ನನಗೇನೋ ಹಿಡಿಸೋದಿಲ್ಲ. ಮತ್ತು ಒಂದು ಸ್ವಲ್ಪ ತರಿಯಾಗಾದರೂ ಇರಬೇಕು. ನೋಡಿ, ಇವಾಗ ನೋಡಿದ್ರಲ್ಲ ಯಾವ ಥರ ಕುಕ್ ಆಗಿದೆ ಅಂತ, ಅದನ್ನು ತೋರಿಸಿ ಇವಾಗ ನೀರನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ನಾವು ರುಬ್ಬೋವಾಗಲಿ ಗ್ರೈಂಡ್ರಿಗಾಗಲಿ ಹಾಕೋವಾಗ ನೀರು ಜಾಸ್ತಿ ಆದರೆ ಇದು ಸೊಪ್ಪು ಅನ್ನೋದು ಬೇಯೋದಿಲ್ವಲ್ಲ, ಅದಕ್ಕೆ. ನೋಡಿ, ಇವಾಗ ಬೆಳ್ಳುಳ್ಳಿ ಎಲ್ಲನೂ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿನ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಇದನ್ನು ನಾವು ಗ್ರೈಂಡ್ರಿಗೆ ಹಾಕಿ ರುಬ್ಕೊಳ್ಳೋಣ. ನೀವು ಹಾಗೆ ಮಿಕ್ಸಿಗೆ ಏನಕ್ಕಾದರೂ ಹಾಕಿ ರುಬ್ಕೊಳ್ಳೋವಾಗ ಬಿಸಿ ಎಲ್ಲ ಫುಲ್ ಆರಬೇಕು, ಆ ಥರ ಹಾಕಿ ರುಬ್ಕೊಳ್ಳಿ. ಮಿಕ್ಸಿಗೆ ಹಾಕಿದ್ರೆ ಯಾವುದೇ ಬಿಸಿಯಾಗಿ ಬೇಳೆ ಆಗಲಿ ಏನಾಗಲಿ ಬಿಸಿನ ರುಬ್ಬೋವಾಗ ನೋಡಿಕೊಂಡು ಬಿಸಿ ಇರಲೇಬಾರ್ದು ಮಿಕ್ಸಿಗೆ ಹಾಕೋವಾಗ. ಯಾಕಂದರೆ ಒಂದ್ಸಲ ನನಗೆ ಹಿಂಗೆ ಅರ್ಜೆಂಟಾಗಿ ಮಾಡಬೇಕು ಅಂತ ಬೇರೆ ಊರಲ್ಲಿ ಮಿಕ್ಸಿಗೆ ಹಾಕೋಷ್ಟರೊಳಗೆ ಅದು ಬಿಸಿ ಇದ್ದಿದ್ದಲ್ವ, ಗಾಳಿ ಎಲ್ಲೂ ಹೋಗಲಿಲ್ಲ, ಒಂಥರ ಎಗರ್ತು. ಅಂದರೆ ಮುಖಕ್ಕೆ ಆ ಥರ ಏನು ಎಗರಲಿಲ್ಲ, ಕೈ ಮೇಲೆಲ್ಲ ಎಗರ್ತು. ಅದೇ ಅಂದರೆ ಬಿಸಿ ಇರುತ್ತಲ್ಲ, ಅದು ಎಲ್ಲೂ ಹೋಗೋಕ್ಕೆ ಜಾಗ ಇರೋದಿಲ್ಲ, ಅದಕ್ಕೆ ಒಂಥರ ಮುಚ್ಚಳ ಬಂದ್ಬಿಡುತ್ತೆ ಆ ಥರ. ನೋಡಿ, ಇವಾಗ ರುಬ್ಕೊಂಡಿದ್ದು ಎಲ್ಲ ಆಗಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ.
ನಿಮಗೆ ರುಬ್ಬಿದ್ದೇನು ತೋರಿಸ್ಲಿಲ್ಲ. ಈ ಥರ ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಗಟ್ಟಿನೇ ಇರಬೇಕು ನೋಡಿ. ಆಯಿಲ್ನ ಹಾಕ್ತಾಯಿದ್ದೀನಿ. ಒಂದು ಕಡೆ ಸಾಸಿವೆ ಎಲ್ಲ ಸಿಡಿತಾ ಇದೆ, ಇನ್ನೊಂದು ಕಡೆ ಬಂದ್ಬಿಟ್ಟು ನೋಡಿ ಉಪ್ಪು ಖಾರ ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಬೇಳೆ ಹಾಕ್ತೀನಲ್ಲ, ಅದು ಬೇಗ ಬೇಯೋದಿಲ್ಲ, ಅದಕ್ಕೆ ಉಪ್ಪು ಮತ್ತೇನೆ ಹಾಕ್ತೀನಿ ನೋಡಿ. ಇಲ್ಲಿ ಒಗ್ಗರಣೆಗೆ ರೆಡಿ ಆಗ್ತಾಯಿದೆ. ಒಂದು ಕಡೆ ನೋಡಿ ಆ ಒಗ್ಗರಣೆ ಆಗಿದ್ದಾದಮೇಲೆ ಇದಕ್ಕೆ ಸೇರಿಸ್ಕೊಂಡು ಮತ್ತು ಹುಣಸೆ ರಸನೂ ಸ್ವಲ್ಪ ಹಾಕಿ, ಅದೇ ಟೇಸ್ಟು ಅನ್ನೋದು ಚೆನ್ನಾಗಿ ಬರುತ್ತೆ. ಕೆಲವರು ಹಾಕೋದಿಲ್ಲ, ಹುಣಸೆ ರಸನೂ ಹಾಕಿದ್ರೇ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ಟೇಸ್ಟಿಯಾದಂಥದ್ದು ರೆಡಿ ಆಗುತ್ತೆ. ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಅವತ್ತಿನ ಮಧ್ಯಾಹ್ನದ ಟೈಮಲ್ಲಿ ಈ ಥರ ನಾನು ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾಯಿದ್ದೆ. ಹಾಗೆ ಹುಡುಗರು ಇದ್ರಲ್ವ, ಅವ್ರಿಗೇನು ಹಾಗೆ ವಿಡಿಯೋ ಮಾಡಿ ಅಂತ ಹೇಳ್ದೆ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಬ್ಲೌಸ್ ಕಟ್ಟಿಂಗು ಅದೇ ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಅದು ಬ್ಯಾಕ್ ಹುಕ್ಸು ಈ ಥರ ನೋಡಿ. ಇದು ನಿಮಗೆ ತೋರಿಸಿದ್ದೀನಿ ಮೊನ್ನೆ, ಈ ಥರ ಮುಂದ್ಗಡೆ ಎಲ್ಲ ಡಿಸೈನ್ ಮಾಡಿದ್ದೆ ಬೀಡ್ಸ್ ಹಾಕಿ ಅಂತ ತೋರಿಸ್ದೆ ಅಲ್ವ, ಅದೇ ಥರದ್ದು ಇನ್ನೂ ಒಂದು ಅವ್ರ ರಿಲೇಷನಲ್ಲೇ ಇನ್ನೊಂದು ಹೊಲಿಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಅದು ನಾನು ಮೆಜರ್ಮೆಂಟ್ ತೊಗೊತಾ ಇರೋದು ನಾನೇ ಅಲ್ವಾ, ಹೊಲಿದಿದ್ದು ನಿಮಗೂ ತೋರಿಸಿದ್ದೆ. ಅದು ಈ ಥರ ನೋಡಿ, ನಾನು ಮೆಜರ್ಮೆಂಟ್ನ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ 32 ತೊಗೊಂಡಿದ್ದೀನಿ. ಉದ್ದ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು 10-30 ಏನೋ ತೊಗೊಂಡಿದ್ದೀನಿ. ಅಂದರೆ ನಾವು ನೋಡ್ಕೋಬೇಕಲ್ಲ, ಅಲ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿಕೊಂಡು. ನಾನು ಆಲ್ರೆಡಿ ನಿಮಗೆ ಡೀಟೇಲಾಗಿ ವಿಡಿಯೋನ ಹಾಕಿದ್ದೀನಿ, ಅದರಲ್ಲೂ ಈ ಥರ ನೋಡಿ. ಈ ಥರ ಎಲ್ಲ ಕಟ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ನಾವು ಇದಕ್ಕೆ ನಾವು ಮೆಜರ್ಮೆಂಟ್ನ ಮಾಡ್ಕೋಬೇಕು ನೋಡಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಮ್ಮ ಕಡೆ 2 ಫೋಲ್ಡ್ ಆಗಿರೋದು ನಮ್ಮ ಕಡೆ ಇರಬೇಕು. ಮೊದಲು ಬಂದ್ಬಿಟ್ಟು 4 ಇಂಚಿಗೆ ಮೆಜರ್ಮೆಂಟ್ ಮಾಡಿಕೊಂಡು 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ವಲ್ಲ, 2 ಇಂಚು ಅದನ್ನು ಇಟ್ಕೊಂಡು ಈ ಕಡೆ 2 ಇಂಚ್ ಬರಬೇಕು. ಅಲ್ಲಿ 4 ಇಂಚು ಮತ್ತು 2 ಇಂಚು ನೋಡಿ. ಇಲ್ಲಿ ಈಗಲೆಲ್ಲ ಇದ್ದಾವೆ, ಬೇಕಾಗಂತೆ ಅವು ಮಾತಾಡಿಸ್ಬೇಕು ಅಂತ ಆ ಥರ ಬರ್ತಾ ಇದ್ದಾವೆ. ಅದಕ್ಕೆ ಏನು ಗೊತ್ತಾಗತ್ತೆ, ಅವು ಒಂಥರ ಚಿಕ್ಕ ಮಕ್ಕಳಿದ್ದ ಹಾಗೆ ನೋಡಿ. ಈ ಥರ ನಾನು ಬೋಟ್ ನೆಕ್ ಅಂದರೆ ಮುಂದ್ಗಡೆ ಬಂದ್ಬಿಟ್ಟು 3ನೇ ಇಟ್ಕೋಬೇಕು, ಇಲ್ಲ ಅದು ತುಂಬ ಮೇಲೆ ಆಗುತ್ತೆ ಅಂದರೆ ಒಂದು 3.5-4 ಇಟ್ಕೊಳ್ಳಿ ಲಾಸ್ಟ್, ಅಂದರೆ 4. ಮತ್ತು ಇಲ್ಲಿ ನೆಕ್ಗೇನು ಶೋಲ್ಡ್ರ್ ಕಡೆನೂ 3 ಇರಬೇಕು, ನೆಕ್ ಕಡೆನೂ 3 ಇರಬೇಕು. ಆ ಥರ ಇಟ್ಕೊಂಡು ಈ ಥರ ನೀವು ಮೆಜರ್ಮೆಂಟ್ನ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಇಲ್ಲ ಅಂದರೆ ನನ್ನ ವಿಡಿಯೋನಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ನಾನು ಹೇಗೆ ಕಟ್ ಮಾಡಿದ್ದೀನಿ ಏನು ಅಂತ ನೋಡಿ. ಮತ್ತು ಶೋಲ್ಡರು ಕಡಿಮೆನೇ ಬರುತ್ತೆ, ಶೋಲ್ಡ್ರ್ ಅನ್ನೋದು ಕಡಿಮೆನೇ ಬರುತ್ತೆ ನಮಗೆ. ಬೋಟ್ ನೆಕ್ ಅಂದರೆ ಇದು ಥರ ಬೋಟ್ ಶೇಪ್ ಥರ ಹೋಗ್ಬೇಕಲ್ಲ, ಆ ಥರ ಕಡಿಮೆ ಇಟ್ಕೊಂಡ್ರು ನಮಗೆ ಅಷ್ಟೊಂದು ಏನು